ಮತ್ತೆ ಆಹಾರ ಬೇಯಿಸಿ ನಾವು ಕಳೆದ ಕೆಲವೊಂದು ದಶಕಗಳಿಂದ ತಿಂತಾ ಇದ್ವಿ. ನನ್ನ ಅಮ್ಮ, ನನ್ನ ಅಜ್ಜಿ, ಅವ್ರ ಅಜ್ಜಿ ಬೇಯಿಸಿ, ಮತ್ತೆ ಬೇಯಿಸಿ 3 ದಿನ ಬೇಯಿಸಿ ಕೊಟ್ಟರೂ ಕೂಡ ನಮಗೇನು ಆಗಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಬಂದಾಗ ರೀಹೀಟ್ ಮಾಡುವಂಥ ವಿಷಯಕ್ಕೆ ಬಂದಾಗ ಒಂದು ನಮ್ಮಲ್ಲಿ ರೂಢಿ ಇದೆ. ಇರುವಂಥ ಆಹಾರವನ್ನ ವ್ಯರ್ಥ ಮಾಡಿದ್ರೆ ಹೇಗೆ ಈ ಪ್ರಶ್ನೆಗಳು ಬರುತ್ತೆ. ಆರ್ಥಿಕ ಸಮಸ್ಯೆಗಳು ಎಲ್ಲ ಇದ್ದಾಗ ಅಯ್ಯೋ ಇಷ್ಟು ವೇಸ್ಟ್ ಆಗತ್ತಲ್ಲ ಅಂತ ಮನಸ್ಸಿಗೆ ಅನ್ಸುತ್ತೆ. ಬಹುಶಃ ಈಗ ನನ್ನ ತಾಯಿಯೆಲ್ಲ ಹಾಗೆ ಮತ್ತೆ ಬಿಸಿ ಮಾಡಿ ತಿನ್ನೋದು ಇದೆಲ್ಲ ರೂಢಿಯಲ್ಲಿ ಇದ್ದ ನಮ್ಮ ಮನೆಯಲ್ಲೂ ಮುಂಚೆ ಇದ್ದಂಥದ್ದೇ. ಅಂದ್ರೆ ಅಂತ ಆಹಾರದಲ್ಲಿ ಮತ್ತೆ ಮತ್ತೆ ರೀಹೀಟ್ ಮಾಡೋದ್ರಿಂದ ಸತ್ವ ಕಳ್ಕೊಳ್ತಾ ಹೋಗುತ್ತೆ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಆಹಾರದಲ್ಲಿ ಆರೋಗ್ಯ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಈ ಸರಣಿಯನ್ನು ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವ್ರ ಜೊತೆ ನಡೆಸ್ಕೊಡ್ತಾ ಇದ್ದೀವಿ. ಅವರು ನಮಗೆ ಆಹಾರದ ಮೂಲಕ ಹೇಗೆ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅನ್ನೋದರಲ್ಲಿ ಬೇಕಾಗಿರುವಂತಹ ಟಿಪ್ಸನ್ನು ಕೊಡ್ತಾ ಹೋಗ್ತಿದ್ದಾರೆ. ನ್ಯಾಚುರೋಪತಿ ಹಾಗೂ ಯೋಗ ಹೇಗೆ ನಮ್ಮ ಜೀವನವನ್ನು ಉತ್ತಮ ಮಾಡಬಹುದು, ಆರೋಗ್ಯವನ್ನು ಬೆಟರ್ ಮಾಡಬಹುದು ಅನ್ನೋದಕ್ಕೆ ಅವರು ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾವು ಈ ಸಂಚಿಕೆಯನ್ನು ಮಾಡ್ತಾ ಆಹಾರ ಹೇಗೆ ಅದನ್ನು ಮತ್ತೆ ಬೇಯಿಸಿ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಅವರ ಎಕ್ಸ್ಪರ್ಟ್ ಒಪಿನಿಯನ್ನ ಕೊಟ್ಟಾಗ ನಮಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬಂತು, ಆ ಪ್ರಶ್ನೆಗಳನ್ನು ಮತ್ತೊಮ್ಮೆ ಕೇಳೋಣ ಅನ್ನೋ ವಿಚಾರವಾಗಿ ಈ ಸಂಚಿಕೆಯನ್ನು ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಮತ್ತೆ ಆಹಾರ ಬೇಯಿಸಿ ನಾವು ಕಳೆದ ಕೆಲವೊಂದು ದಶಕಗಳಿಂದ ತಿಂತಾ ಇದ್ವಿ. ನನ್ನ ಅಮ್ಮ, ನನ್ನ ಅಜ್ಜಿ, ಅವ್ರ ಅಜ್ಜಿ ಬೇಯಿಸಿ ಮತ್ತೆ ಬೇಯಿಸಿ 3 ದಿನ ಬೇಯಿಸಿ ಕೊಟ್ಟರೂ ಕೂಡ ನಮಗೇನು ಆಗಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ನನಗೂ ಆ ಥರದ ಯೋಚನೆ ಬಂತು. ಸುಮಾರು ನಾವು ಆ ಥರನೇ ಮಾಡ್ತಾ ಇದ್ದೀವಿ. ಫ್ರಿಜ್ಜಲ್ಲಿ ಇಡೋದು, ಬಿಸಿ ಮಾಡೋದು, ಮತ್ತೆ ಫ್ರಿಜ್ಜಲ್ಲಿ ಇಡೋದು, ಮತ್ತೆ ಬಿಸಿ ಮಾಡೋದು. ಹಾಲಾಗಲಿ, ಅನ್ನ ಆಗಲಿ, ಯಾವುದೇ ಆಗಲಿ, ಸಾಂಬಾರಾಗಲಿ. ಸೊ ಇದಕ್ಕೆ ಏನು ಅಂದರೆ ಆ್ಯಕ್ಚುಲ್ ಒಂದು ಪರ್ಸ್ಪೆಕ್ಟಿವನ್ನು ಕೊಡಬೇಕು ಅಂತ. ನಮ್ಮ ಉದ್ದೇಶ ಸುಮ್ಮನೆ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಲ್ಲ, ನಿಜ ಅರ್ಥದಲ್ಲಿ ನಮ್ಮ ಜೀವನಕ್ಕೆ ಬೆಟರ್ ಆಗುವಂತಹ ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದು. ಸೊ ನಮಗೆ ಇಲ್ಲಿ ವ್ಯೂಸ್ ಹಿಂದೆ ಹೋಗಬೇಕು ಅಂತಂದರೆ ಇನ್ನಷ್ಟು ಸೆನ್ಸೇಷನಲ್ ಟಾಪಿಕ್ಸನ್ನು ಹಿಡ್ಕೊಂಡು ಹೋಗ್ಬೋದು. ಆದರೆ ಸತ್ಯದ ಹಿಂದೆ ಹೋದಾಗ ಮಾರ್ಗ ಕಷ್ಟ ಇರುತ್ತೆ. ಸೊ ಆ ಕಷ್ಟದ ಹಾದಿಯನ್ನು ಹಿಡಿದಿದ್ದೀವಿ. ನಮ್ಮ ಪ್ರಶ್ನೆ ಹೀಗಿದೆ. ಸೊ ಕೇಳೋಣ ಅವ್ರಿಗೆ. ನೀವೇ ಹೇಳಿದ ಹಾಗೆ ಒಂದು ನಮ್ಮ ಮನೆಯಲ್ಲಿ ಈ ಅಭ್ಯಾಸ ಇದೆ. ಈಗ ನಾವು ರೀಹೀಟ್ ಮಾಡೋದ್ರ ಬಗ್ಗೆನೇ ಮಾತಾಡಿದ್ರೆ, ಅಂದರೆ ಮತ್ತೆ ಮತ್ತೆ ಬಿಸಿ ಮಾಡೋದ್ರ ಬಗ್ಗೆನೇ ಮಾತಾಡಿದ್ರೆ, ಹಲವು ಮನೆಗಳಲ್ಲಿ ಬಹುಶಃ 99% ಹೆಚ್ಚಿನ ಮನೆಗಳಲ್ಲಿ ಕೊನೆ ಪಕ್ಷ ಒಂದು ಪದಾರ್ಥವನ್ನಾದರೂ ದಿವಸಕ್ಕೆ ಇನ್ನೊಂದು ದಿವಸಕ್ಕೆ ಇಟ್ಟು ರೀಹೀಟ್ ಮಾಡಿ ತಿನ್ನುವಂಥ ಪದ್ಧತಿ ಇದ್ದೇ ಇದೆ. ಮತ್ತೆ ತಂಗಳನ್ನ ಅದು ತಂಗಳನ್ನ ತಿನ್ಬೇಕು ಅನ್ನೋದು ಇನ್ನೊಂದು ಅದರದ್ದೇ ಒಂದು ಬೇರೆ ಟಾಪಿಕ್. ಅದು ಅದರ ಪ್ರೋಸ್ ಅಂಡ್ ಕಾನ್ಸ್ ಅದು ನಾವು ಇನ್ನೊಂದು ಎಪಿಸೋಡ್ ಮಾಡೋಣ. ಅದನ್ನೇ ಒಂದು ಎಪಿಸೋಡ್ ಮಾಡಬಹುದು. ಕಾಯ್ತಾ ಇರಿ. ಸೊ ಇದಕ್ಕೆ ಬಂದಾಗ ರೀಹೀಟ್ ಮಾಡುವಂಥ ವಿಷಯಕ್ಕೆ ಬಂದಾಗ ಒಂದು ನಮ್ಮಲ್ಲಿ ರೂಢಿ ಇದೆ. ಯಾವ ಕಾರಣಕ್ಕೆ ಆರಂಭ ಆಗಿರಬಹುದು ಅಂದರೆ ಆಹಾರ ಹೆಚ್ಚು ಮಾಡಿರ್ತೀವಿ, ಉಳಿಯತ್ತೆ, ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಆಹಾರವನ್ನ ವ್ಯರ್ಥ ಮಾಡಬಾರ್ದು ಅನ್ನೋದು ಕೂಡ ಹಾಗೆ. ಯಾಕಂದ್ರೆ ನಾವು ಅನ್ನವನ್ನ, ಆಹಾರವನ್ನ ದೇವರು ಅಂತ ಹೇಳ್ತೀವಿ. ಹಾಗೆ ಅದನ್ನ ಚೆಲ್ಲಬಾರ್ದು, ವ್ಯರ್ಥ ಮಾಡಬಾರ್ದು ಅಂತ ಹೇಳ್ಕೊಂಡು ಮರು ಉಪಯೋಗ ಮಾಡೋದು ಒಂದು. ಆದ್ರೆ ಈಗ ಉದಾಸೀನ ಸುಲಭದಲ್ಲಿ ಆಗ್ಬೇಕು ಅನ್ನೋದು ಅದು ಈಗ ಮುಖ್ಯ ಉದ್ದೇಶ ಆಗ್ಬಿಟ್ಟಿದೆ ಅಂತ ನನ್ಗನ್ಸು. ಹೌದು, ಈಗ ಏನು ಅಂದ್ರೆ 2 ದಿನಕ್ಕೊಂದ್ಸಲ ಮಾಡಿ ಇಟ್ಬಿಡೋಣ ಅನ್ನೋದು ಇಡೀ ವಾರದ್ದೇ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಅಂದ್ರೆ ಮಾಡೋದಕ್ಕೆ ಸಮಯ ಇಲ್ಲ, ಈ ಎಲ್ಲ ಕಾರಣಗಳಿಂದ. ಸೋಮಾರಿತನ ಮಾತ್ರ ಅಲ್ಲ, ಮಾಡೋದಕ್ಕೆ ಸಮಯ ಇರೋದಿಲ್ಲ ತುಂಬಾ ಜನರಿಗೆ. ಆವಾಗ ಏನ್ ಮಾಡ್ತೀವಿ, ಸಾಂಬಾರೋ ಮತ್ತೊಂದೋ ಒಟ್ಟಿಗೆ ಮಾಡಿಡುವಂಥದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ಈಗ ನನಗೆ ಗೊತ್ತಿರೋ ಹಾಗೆ ಬಹುಶಃ ತುಂಬಾ ಹಿಂದೆ ಇರಲಿಲ್ಲ, ಈಗೊಂದು 100 ವರ್ಷಗಳಿಂದ ಈಚೆ ಶುರುವಾಗಿರ್ಬೋದು. ಇನ್ನೊಂದು ಕಾರಣ ಏನು ಅಂತಂದ್ರೆ, ಮಧ್ಯದಲ್ಲಿ ಒಂದಷ್ಟು ಕಾಲ ಬರಗಾಲಗಳು ಎಲ್ಲ ಬಂದಾಗ ಇರುವಂತ ಆಹಾರವನ್ನ ವ್ಯರ್ಥ ಮಾಡಿದ್ರೆ ಹೇಗೆ ಈ ಪ್ರಶ್ನೆಗಳು ಬರುತ್ತೆ. ಆರ್ಥಿಕ ಸಮಸ್ಯೆಗಳು ಎಲ್ಲ ಬದುಕಬೇಕು, ಆರೋಗ್ಯಕರವಾಗಿ ಬದುಕಬೇಕು, ನಮ್ಗೆ ಚೆನ್ನಾಗಿರೋ ಜೀವನ ಬೇಕು ಅಂತ ಅನ್ನೋದು ನಾವು ಒಂದು ಹಂತಕ್ಕೆ ಬಂದ ಮೇಲೆ ಯೋಚನೆ ಮಾಡಿರೋದು. ಮೊದಲು ಬದುಕಬೇಕು, ಆ ಕಾಲವನ್ನು ನೋಡಿದವರಲ್ಲ ನಾವೆಲ್ಲ. ಹೌದು, ಹಾಗಾಗಿ ಏನಾಗಿರುತ್ತೆ, ಇದೆಲ್ಲ ರೂಢಿಗೆ ಬಂದಿರುತ್ತೆ. ಮತ್ತೆ ನಮಗೆ ಅನ್ಸುತ್ತೆ ಎಷ್ಟು ಅನ್ನ ಚೆಲ್ಲೋದು ಅಂತ, ನಮಗೆ ಸ್ವತಃ ಅನ್ಸುತ್ತೆ. ಈಗ ನನಗೂ ಅನ್ಸುತ್ತೆ ಒಂದೊಂದ್ಸಲ ಹಾಗೆ ತುಂಬಾ ಉಳಿದಾಗ ಅಯ್ಯೋ ಇಷ್ಟು ವೇಸ್ಟ್ ಆಗತ್ತಲ್ಲ ಅಂತ ಮನಸ್ಸಿಗೆ ಅನ್ಸುತ್ತೆ.
ಬಹುಶಃ ಈಗ ನನ್ನ ತಾಯಿಯೆಲ್ಲ ಹಾಗೆ ಮತ್ತೆ ಬಿಸಿ ಮಾಡಿ ತಿನ್ನೋದು ಇದೆಲ್ಲ ರೂಢಿಯಲ್ಲಿ ಇದ್ದ, ನಮ್ಮ ಮನೆಯಲ್ಲೂ ಮುಂಚೆ ಇದ್ದಂಥದ್ದೇ. ಹೌದು. ಅಂದ್ರೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಒಂದು ಆಕ್ಚುಲ್ ಫ್ಯಾಕ್ಟ್ ಏನು ಅಂದ್ರೆ, ಒಂದು ರೂಢಿ ಇದೆ ಅನ್ನೋ ಕಾರಣಕ್ಕೆ ಅದು ಸರಿಯೋ ತಪ್ಪು ಅಂತ ವಿಮರ್ಶೆ ಮಾಡೋದೇ ತಪ್ಪು ಅಂತ ನಾವು ಯೋಚನೆ ಮಾಡಬಾರ್ದು. ಯಾರು ಅದನ್ನ ನೀವು ಹೇಳಕ್ಕೆ ಅನ್ನೋ ಹಾ ಪ್ರಶ್ನೆ ಬಂದ್ರೆ ಯಾಕೆ ಅಂದ್ರೆ, ಒಂದು ಅಂದ್ರೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದೀರಾ ಅನ್ನೋದನ್ನ ಹೌದು, ನಮ್ಮ ತಿಳ್ಕೊಬೇಕಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಬರೀ ಒಂದು ದೃಷ್ಟಿಯಿಂದ ನೋಡ್ತಾ ಮಾತಾಡ್ತೀವಿ, ನಮ್ಮಲ್ಲಿ ರೂಢಿ ಇದೆ ನಾವು ಮಾಡ್ತೀವಿ. ಇಲ್ಲ, ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಇದು ಅನ್ನುವಂಥದ್ದು ಅದು ಇಮಿಡಿಯೇಟ್ ಗೊತ್ತಾಗೋದಿಲ್ಲ. ಇದು ಮೊದಲನೇ ಕಾರಣ ಏನು ಅಂದ್ರೆ, ಇಮಿಡಿಯೇಟ್ ಆಗಿ ಗೊತ್ತಾಗೋಲ್ಲ, ಮತ್ತೆ ಇದರಿಂದಲೇ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಒಂದು ಉದಾಹರಣೆ ನಾನು ಯಾವಾಗ್ಲೂ ಹೇಳೋದು, ಈಗ ವಿಷವನ್ನ ನಾವು ಕುಡಿದ್ರೆ ಇಮಿಡಿಯೇಟ್ ಆಗಿ ಪರಿಣಾಮ ಗೊತ್ತಾಗತ್ತೆ. ಹೌದು, ಒಂದು ವಿದಿನ್ 1 hour ವ್ಯಕ್ತಿ ಸಾಯ್ತಾನೆ. ಕರೆಕ್ಟ್. ಅದರದ್ದೇ ಒಂದು ಟೈಮ್ ಫ್ರೇಮ್ ಇರುತ್ತೆ, 1 hour 2 hours ಎಷ್ಟೋ. ಆದ್ರೆ ಇಂಥದ್ದು ನಮ್ಮ ತಪ್ಪು ಆಹಾರ ಕ್ರಮಗಳನ್ನ ಅಭ್ಯಾಸ ಮಾಡ್ಕೊಂಡಾಗ ಅದರಿಂದ ಅಂಥ ಪರಿಣಾಮಗಳು ಕಾಣಿಸೋದೇ ಇಲ್ಲ ನಮಗೆ. ಒಂಥರ ಸ್ಲೋ ಪಾಯ್ಸನ್ ಅಂತ ನೀವು ಹೇಳೋದು. ಸ್ಲೋ ಪಾಯ್ಸನ್, ತುಂಬಾ ಸ್ಲೋ ಪಾಯ್ಸನ್. ಅದೇನಾಗುತ್ತೆ, ಇಂಥ ರೂಢಿಯನ್ನ ವರ್ಷಾನುಗಟ್ಟಲೆ ಮಾಡ್ಕೊಂಡು ಹೋದಾಗ ಒಂದು ಹಂತದಲ್ಲಿ ಯಾವುದೋ ಒಂದು ಅನಾರೋಗ್ಯ ಕಾಡುತ್ತೆ. ನಮಗೆ ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ನಾನು ತುಂಬಾ ಜನರು ನೋಡೋದು ಅಂದ್ರೆ, ನನ್ನ ಹತ್ರ ಬಂದವರು ನಿಮ್ಮ ಪೇಷಂಟ್ಸ್ ನ ನೋಡಿ ಹೇಳ್ತಾ ಇರೋದು ಅವರು ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ನನ್ನ ಹೆಲ್ದಿ, ನಾನು ಮನೇಲೇ ತಿಂತೀನಿ, ಹೊರಗಡೆ ಏನೂ ತಿನ್ನಲ್ಲ, ನನಗೆ ಅಂತ ಬೇರೆ ಬ್ಯಾಡ್ ಹ್ಯಾಬಿಟ್ಸು ಅದು ಇದು ಏನೂ ಇಲ್ಲ, ನಾನು ಆ್ಯಕ್ಟಿವ್ ಲೈಫ್ ಸ್ಟೈಲೇ ಮಾಡ್ತಿದ್ದೀನಿ. ಆದರೂ ನನಗೆ ಈಗ 40-50 ಎಷ್ಟೋ ವಯಸ್ಸಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ಅವರ ಹಿಸ್ಟ್ರಿಯನ್ನು ತೆಗೆದಾಗ, ಯೂಶ್ವಲಿ ನಾನು ಕೇಸ್ ಹಿಸ್ಟ್ರಿ ಕೇಳಬೇಕಾದ್ರೆ ಅವರ ಹಿಸ್ಟ್ರಿ, ಅವರ ಬಾಲ್ಯದಿಂದ ಕೇಳ್ತೀನಿ ಕಂಡೀಷನ್ ನೋಡಿಕೊಂಡು. ಅವರು ಬಾಲ್ಯದಲ್ಲಿ ಯಾವ ಆಹಾರ ಕ್ರಮ ಇತ್ತು, ಆಮೇಲೆ ಯಾವುದು ಬಂತು. ತುಂಬ ಕೇಸಸ್ಸಲ್ಲಿ ಏನಾಗುತ್ತೆ, ಅವರೊಂದು ಟೀನೇಜ್ ಕಳೆದ ಮೇಲೆ, ಯಾಕಂದರೆ ಬಾಲ್ಯದಲ್ಲಿ ತಾಯಿ ಅಡುಗೆ ಮಾಡಿಕೊಡ್ತಿರ್ತಾರೆ, ಮಕ್ಕಳಿಗೆ ಹೆಲ್ದಿ ಆಗಿರೋದನ್ನೇ ಕೊಟ್ಟಿರ್ತಾರೆ ಅವರು. ಸಾಮಾನ್ಯ ಅವರ ನಾಲೆಜ್ ಪ್ರಕಾರ ಏನಿರುತ್ತೋ ಹೆಲ್ದಿ ಅದು ಕೊಟ್ಟಿರ್ತಾರೆ, ಹಳೆಯದನ್ನು ಕೊಟ್ಟಿರೋದೇ ಇಲ್ಲ ಸಾಮಾನ್ಯವಾಗಿ. ಯಾವಾಗ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ, ಆಗ ಇದನ್ನೆಲ್ಲ ಮಾಡ್ತೀವಿ, ಯಾಕಂದರೆ ನಮಗೆ ಕನ್ವೀನಿಯೆಂಟ್ ಆಗೋ ದೃಷ್ಟಿಯಿಂದ, ನಮ್ಮ ಶೆಡ್ಯೂಲ್ಗಳು ಈ ಕಾರಣಗಳಿಂದ. ಆಗ ಏನಾಗುತ್ತೆ, ದೀರ್ಘಕಾಲ ಇಂಥ ಆಹಾರನೇ ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ಏನು ಅಂದರೆ, ಅಂಥ ಆಹಾರದಲ್ಲಿ ಮತ್ತೆ ಮತ್ತೆ ರೀಹೀಟ್ ಮಾಡೋದ್ರಿಂದ ಸತ್ವ ಕಳ್ಕೊಳ್ತಾ ಹೋಗುತ್ತೆ. ಎಷ್ಟು ಸಲ ಕುದಿಸಿದಾಗ ಸಹಜವಾಗಿ ಅದರಲ್ಲಿರುವಂಥ ಪೋಷಕಾಂಶಗಳ ಸ್ಟ್ರಕ್ಚರ್ಗಳು, ನಾವು ಏನು ಅದರ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ನೀವು ಮತ್ತೆ 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 ಮಾಡಿದಾಗ ಇದು ಸೈಂಟಿಫಿಕ್. ಹೌದು, ನಿಮ್ಮ ದೇಹದ ಒಳಗೆ ಹೋದ ಪೋಷಕಾಂಶ, ನಾವೇನು ಪೋಷಕಾಂಶ ಇದೆ ಅಂದ್ಕೋತೀವಿ, ಅದು ಆ ಸ್ವರೂಪದಲ್ಲಿ ಇರೋದೇ ಇಲ್ಲ. ಅಂದ್ರೆ ಏನೋ ಒಂದು ಹೊಟ್ಟೆ ತುಂಬತ್ತೆ ಅಷ್ಟೇ ಹೊರತು ಅದರಿಂದ ಜೀವ ತುಂಬಲ್ಲ. ಸೊ ಆಗ ಏನಾಗುತ್ತೆ, ಅದು ಬೇಕಾದ ಪೋಷಕಾಂಶವಾಗಿ ನಮ್ಮ ದೇಹವನ್ನು ಸೇರೋದಿಲ್ಲ. ಅದು ಒಂದು ರೀತಿಯ ಟಾಕ್ಸಿಕ್ ಮೆಟೀರಿಯಲ್ ಆಗಿ, ಅಂದರೆ ಒಂದು ರೀತಿಯ ವಿಷಕಾರಿ ಪದಾರ್ಥವಾಗಿ, ಅಂದರೆ ದೇಹಕ್ಕೆ ಹಾನಿ ಮಾಡುವ ಯಾವುದೋ ಪದಾರ್ಥದ ರೂಪದಲ್ಲಿ ಅದು ದೇಹವನ್ನು ಸೇರುತ್ತೆ ಅವಾಗ. ಅದು ಒಂದು. ಇನ್ನೊಂದು, ಯಾವುದೇ ಆಹಾರ ಹಳೆಯದಾದಷ್ಟು, ಈಗ ನಾವು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಅನ್ನೋದು ಈಗ ತುಂಬ ಜನರಿಗೆ ಗೊತ್ತು. ಅದು ಸಾತ್ವಿಕ ಆಹಾರ ತಗೋಬೇಕು, ತುಂಬ ಚರ್ಚೆಯಲ್ಲಿರುವಂಥ ವಿಷಯ. ಯಾವಾಗ ಆಹಾರ ಹಳೇದಾಗತ್ತಾ ಹೋಗುತ್ತೆ, ಅದು ತಮೋ ಗುಣವನ್ನು ಹೆಚ್ಚು ಮಾಡುತ್ತೆ. ಅಂದರೆ ತಮಸ್ಸು ಅಂದರೆ, ಈಗ ಸಾತ್ವಿಕ ಗುಣ ಅಂದರೆ ಅದು ನಮ್ಮಲ್ಲಿ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುವಂಥದ್ದು, ದೈಹಿಕ ಒಳ್ಳೆ ಯೋಚನೆಗಳು ಬರುವಂಥದ್ದು, ಒಳ್ಳೆ ಚಿಂತನೆಗಳು ಬರುವಂಥದ್ದು, ಮತ್ತು ಆರೋಗ್ಯವನ್ನು ಹೆಚ್ಚು ಪಾಸಿಟಿವ್ ವೃದ್ಧಿ ದೈಹಿಕ ಆರೋಗ್ಯವನ್ನು ಕೂಡ ನಮಗೆ ಆವಾಗ ಒಳ್ಳೆ ಯೋಚನೆಗಳೇ ಬರುತ್ತೆ ಆ ಒಳ್ಳೆ ಸಾತ್ವಿಕ ಆಹಾರದಲ್ಲಿ. ತಮೋ ಗುಣ ಹೆಚ್ಚು, ಅದೇ ಆಹಾರ ಮತ್ತೆ ಇದು ಮಾಡಿದಾಗ, ಅಂದ್ರೆ 2-3 ದಿನ ಮಾಡಿದಾಗ ಆ ಸಾತ್ವಿಕ ಗುಣವನ್ನ ಕಳ್ಕೊಳ್ತಾ ಹೋಗುತ್ತೆ. ಸತ್ವ ಗುಣ ಕಡಿಮೆ ಆಗ್ತಾ ತಮೋ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನೆಗೆಟಿವಿಟಿನ ನಮ್ಮಲ್ಲಿ ಬೆಳೆಸುತ್ತೆ. ನಾವು ಏನ್ ತಿಂತೀವೋ ಅದೇ ನಾವು ಆಗೋದು. ಹೌದು, ಯು ಆರ್ ವಾಟ್ ಯು ಈಟ್. ಅದು ಏನಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ದೀರ್ಘಕಾಲದಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಇದಕ್ಕೆ ಬರೋ ರಿಯಾಕ್ಷನ್ಸ್ ಹಾಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಕ್ರಿಯೇಟಿವಿಟಿ, ನಾವೇನು ಈ ಏನು ಹೇಳ್ತೀವಿ, ಸೃಜನಶೀಲತೆ ಅಂತ, ಏನೋ ಒಳ್ಳೆ ಒಂದು ಕೆಲಸವನ್ನ ಮಾಡೋದಕ್ಕೆ ಬೇಕಾಗುವ ಯೋಚನೆಗಳು, ಪಾಸಿಟಿವ್ ಯೋಚನೆಗಳು ಏನು ಬರಬೇಕು, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕೆಟ್ಟದ್ದು, ಹಿಂಸಾತ್ಮಕವಾದದ್ದು, ಇಂಥ ಅಂದ್ರೆ ಯಾರಿಗೋ ಹೋಗಿ ಜೀವನ ಪದ್ಧತಿ, ಆಹಾರ ಪದ್ಧತಿ ನಮ್ಮಲ್ಲಿ ಈ ರೀತಿಯ ತಮೋಗುಣ ಹೆಚ್ಚಾಗೋದ್ರ ಮೂಲಕ ನಮ್ಮಲ್ಲಿ ತುಂಬಾನೇ ನೆಗೆಟಿವಿಟಿನ ಕಾಣೋದಕ್ಕೆ ಇದು ಕೂಡ ಇಂಡೈರೆಕ್ಟ್ ಕಾರಣ. ನಾವು ಸಮಾಜದಲ್ಲಿ ನೋಡಿದ್ರೆ, ನೀವು ಒಂದ್ಸಲ ನಾವು ನಮ್ಮ ಟ್ರಾಫಿಕ್ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಎಷ್ಟು ನೆಗೆಟಿವಿಟಿ ಇರುತ್ತೆ ಅಂತ. ಏನೂ ಆಗಿರಲ್ಲ, ಸುಮ್ಮನೆ ಇನ್ನೊಬ್ಬರ ಮೇಲೆ ಕೂಗಾಡ್ತಾರೆ.
ಅಲ್ಲ, ರೋಡಲ್ಲಿ ಇದು ಏನು ಪಾರ್ಕ್ ಮಾಡಿದ್ದೀರಾ, ಸ್ವಲ್ಪ ಸೈಡಿಗಿಡಿ ಅಂತ ಹೇಳಿದ್ರು ಕೂಡ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೌದು, ವಿನಾಕಾರಣ ನಾವೇ ಜಗಳಗಳು. ಅನುಭವಿಸ್ತಾ ಇದ್ದೀವಿ ಅದನ್ನ. ವಿನಾಕಾರಣ ಇಂಥ ಜಗಳಗಳು ನಾವು ಕಾಣಿಸುತ್ತೆ ಎಲ್ಲಿ ಹೋದ್ರು. ಎಲ್ಲರಿಗೂ ಒಬ್ಬರು ಒಂದು ಮಾತು ಹೇಳಿ ಇನ್ನು ಕೇಳೋಷ್ಟು ತಾಳ್ಮೆ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳೋಕೆ ಕೇಳಿಸ್ಕೊಳ್ಳೋದೇ ಇಲ್ಲ, ರಿಯಾಕ್ಟ್ ಮಾಡೋಕೆ ಕೇಳಿಸ್ಕೋತೀವಿ. ಅಂಥ ಮನಸ್ಥಿತಿ ಎಲ್ಲ ಯಾವಾಗ ಅಂದರೆ ನಮ್ಮ ಮನಸ್ಸಿನಲ್ಲಿ ಇಂಥ ಚಿಂತನೆಗಳು ಏನು ತಮೋಗುಣ ಜಾಸ್ತಿ ಆಗ್ತಾ ಹೋದಾಗ ಬರುತ್ತೆ. ಅದು ಯಾವಾಗ ಅಂದರೆ ಆಹಾರದಲ್ಲಿ ನಾವು, ಆಹಾರ ಒಂದೇ ಕಾರಣ ಅಂತಲ್ಲ, ಬಟ್ ಆಹಾರ ತುಂಬ ಮುಖ್ಯವಾದ ಕಾರಣ. ಹಾಗಾಗಿ ಸೊ ತಮೋಗುಣವನ್ನು ಜಾಸ್ತಿ ಮಾಡುತ್ತೆ, ಜಡತ್ವ ಜಾಸ್ತಿ ಮಾಡುತ್ತೆ. ಅಂದರೆ ನಾವು ಹೇಳ್ತೀವಲ್ಲ, ಸೋಮಾರಿತನ ಆಗಿರ್ಬೋದು, ಮತ್ತೆ ಅಯ್ಯೋ ಯಾಕೆ ಮಾಡೋದು ಅಂತ ಲೆಥರ್ಜಿ. ಮತ್ತೆ ಇನ್ನು ಹಿಂಸೆ ಅಂದರೆ ಇನ್ನೊಬ್ರಿಗೆ ನಾವು ಹೋಗಿ ಹೊಡಿಬೇಕು, ಹಿಂಸೆ ಮಾಡಬೇಕು ಅಂತೆಲ್ಲ, ಮಾನಸಿಕವಾಗಿ ಕೂಡ ನಮಗೆ ಆ ಒಂದು ಸಾತ್ವಿಕ ಗುಣ ಅಂದರೆ ಇನ್ನೊಬ್ಬರಿಗೆ ನೋವಾದಾಗ ಅಯ್ಯೋ ಅಂತ ನನಗೆ ಅನ್ಸತ್ತಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ತುಂಬಾ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ನಾವು ಏನೋ ಒಂದು ನೆಗೆಟಿವಿಟಿಯಲ್ಲೇ ಖುಷಿ ಕಾಣುವಂಥದ್ದು, ಇದೆಲ್ಲ ಮನಸ್ಸಿನ ಮೇಲೆ ಬೀರುವಂಥ ಪರಿಣಾಮಗಳು. ನಾನು ಈಗಲೇ ಅಂದರೆ ಈ ಸಂಚಿಕೆ ಆರಂಭದಲ್ಲೇ ಹೇಳಿದಾಗ, ನಾವು ಏನೋ ಒಂದು ಪಾಸಿಟಿವಿಟಿಯನ್ನು ಹಂಚಬೇಕು, ರಿಯಲಿಸ್ಟಿಕ್ ಆಗಿ ವಿಷಯಗಳನ್ನು ನೋಡಬೇಕು ಅನ್ನೋದು ನಮ್ಮ ಈ ಚಾನಲ್ನ ಉದ್ದೇಶ ಕೂಡ ಅಷ್ಟೇ. ಇಲ್ಲಿ ಸೆನ್ಸೇಷನಲಿಸಮನ್ನು ನಾವು ಸ್ವಲ್ಪ ಪಕ್ಕಕ್ಕಿಟ್ಟು ರಿಯಾಲಿಟಿನ ಮುಂದೆ ತಂದಾಗ ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗುವಂಥದ್ದು ಸಹಜ. ಮತ್ತು ನಮ್ಮಲ್ಲಿ ಬರುವಂಥ ಎಕ್ಸ್ಪರ್ಟ್ಸ್ ಯಾರೇ ಇದ್ದರೂ ಕೂಡ ಅವರವರ ಫೀಲ್ಡ್ನಲ್ಲಿ ಅವರು ಒಂದು ಹಂತದ ಕಮಾಂಡನ್ನು ಇಟ್ಕೊಂಡಿರೋರನ್ನೇ ನಾವಿಲ್ಲಿ ಮಾತಾಡಿಸ್ತಾ ಇದ್ದೀವಿ. ಅವರು 10, 20, 30, 40 ವರ್ಷಗಳು ಅವರು ಆ ಫೀಲ್ಡ್ನಲ್ಲಿ ಕೆಲಸ ಮಾಡಿದವರು. ಸೊ ಅವರ ಆ ಅನುಭವದ ಆಧಾರದಲ್ಲಿ ಹೇಳ್ತಾರೆ. ಮತ್ತು ನಮ್ಮ ಜೀವನ ಅನುಭವ ಒಂದು ರೀತಿ ಆದರೆ ಅವರು ಅದರಲ್ಲೇ ಫೋಕಸ್ ಮಾಡಿ ಕೆಲಸ ಮಾಡ್ತಿರೋದ್ರಿಂದ ಆ ಅನುಭವಕ್ಕೆ ಹೆಚ್ಚಿನ ವ್ಯಾಲ್ಯೂ ಖಂಡಿತ ಇದ್ದೇ ಇರುತ್ತೆ. ಸೊ ಸುವರ್ಣಿನಿ ಕೊಣಲೆ ಅವರು ಅಷ್ಟೇ, ಅವರ ಫೀಲ್ಡ್ನಲ್ಲಿ ಸಾವಿರಾರು ಪೇಷಂಟ್ಸನ್ನು ಡೈಲಿ ನೋಡ್ತಿರ್ತಾರೆ. ಅದಕ್ಕೆ ಪೂರಕವಾದ ಅಧ್ಯಯನವನ್ನು ಕೂಡ ಅವರು ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಇದಕ್ಕೆ ಏನು ಜಸ್ಟಿಫಿಕೇಷನ್ ಕೊಡ್ತಾ ಇರುವಂಥದ್ದು ಅಂತಲ್ಲ, ಒಂದು ಐಡಿಯಾ ಸಿಗಲಿ, ಒಂದು ಕ್ಲಾರಿಟಿ ಸಿಗಲಿ ಅಂತ ಇದಕ್ಕೊಂದು ಸಂದರ್ಭ ಒದಗಿ ಬಂತು, ಅದಕ್ಕೋಸ್ಕರ ಅಷ್ಟೇ. ಸೊ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಇಲ್ಲಿ ಸತ್ಯವೇ ದೊರಕುತ್ತದೆ, ಸತ್ಯವನ್ನಲ್ಲದೆ ನಾವು ಬೇರೆನನ್ನು ಕೊಡುವುದಕ್ಕೆ ಬಯಸುವುದಿಲ್ಲ ಅಂತ ಹೇಳ್ಬೋದು. ಇದು ಕೋರ್ಟಿನ ಕಟಕಟೆ ಅಲ್ಲ, ಆದರೆ ನೀವೆಲ್ಲರೂ ನಮಗೆ ಕೋರ್ಟಿಗಿಂತ ದೊಡ್ಡದು, ನಿಮ್ಮ ಮನಸ್ಸಿಗೆ ಉತ್ತಮವಾದನ್ನು ತಲುಪಿಸ್ಬೇಕು, ಅದು ನಮಗೆ ಕೊಡುವಂತಹ ಒಂದು ಸಮಾಧಾನ ಇದೆಯಲ್ಲ, ಅದಕ್ಕಿಂತ ಮಿಗಿಲಾದ್ದು ಬೇರೆ ಏನೂ ಇಲ್ಲ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಿರಬಹುದು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಿರೋದು. ಸೊ ಇನ್ನೊಂದು ಅಂಶ ಸೇರಿಸೋದಾದರೆ, ಈ ಆಹಾರ ಹಳೇದಾದಷ್ಟು ತಣಿದ ಹಾಗೆ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ. ಅದರಲ್ಲಿ ಹೆಚ್ಚಿನದು ನಮಗೆ ರೋಗವನ್ನು ಉಂಟು ಮಾಡುವಂಥದ್ದು ಅಥವಾ ತೊಂದರೆಯನ್ನು ಉಂಟು ಮಾಡುವಂಥದ್ದು ಆಗಿರಬಹುದು. ಬಿಸಿ ಮಾಡಿದಾಗ ಸಾಯ್ತದೆ ಅಂತ ಹೇಳಿದ್ರೆ ಆಗೋದಿಲ್ಲ, ಕೆಲವೊಂದು ಆಗೋದಿಲ್ಲ. ಕೆಲವೊಂದಕ್ಕೆ ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಆ ಕಂಡೀಷನ್ನೇ ಅದಕ್ಕೆ ಫೇವರೇಬಲ್ ಆಗಿರುತ್ತೆ ಗ್ರೋತಿಗೆ. ಮತ್ತೆ ಈ ಎಲ್ಲ ಮೈಕ್ರೋ ಇದೆಲ್ಲ ನಮ್ಗೆ ಡೌಟ್ ಆದರೆ ಚೆಕ್ ಮಾಡ್ಬೋದಾ? ಅಂದರೆ ಸಿಗತ್ತೆ. ಮತ್ತೆ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ದೇಹದ ಒಳಕ್ಕೆ ಹೋದಾಗ ನಮ್ಮಲ್ಲೊಂದು ಗಟ್ ಫ್ಲೋರಾ ಇರುತ್ತೆ. ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೋದಾಗ, ಗಟ್ ಫ್ಲೋರಾ ಅಂದರೆ ನಮ್ಮ ಜೀರ್ಣಾಂಗದಲ್ಲಿ ಸಹಜವಾಗಿ ಇರುವಂತಹ ಒಂದಷ್ಟು ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾಗಳು ಇಂಥದ್ದೆಲ್ಲ ಅದೆಲ್ಲ ಇರುತ್ತೆ, ಇರಲೇಬೇಕು. ಅದು ಅವುಗಳೇ ಪಚನ ಕ್ರಿಯೆಗೆ ಸಹಾಯ ಮಾಡುವಂಥದ್ದು. ನಾವು ಏನ್ ಅನ್ಕೊಂಡಿದೀವಿ, ನಾನು ಮನುಷ್ಯ ಒಬ್ಬನೇ ಅಂತ ಅನ್ಕೊಂಡಿದೀವಿ. ಇಲ್ಲ, ನಮ್ಮ ದೇಹದೊಳಗೆ ಎಷ್ಟೋ ಮಿಲಿಯನ್ಸ್ ಅಲ್ಲ ಟ್ರಿಲಿಯನ್ಸ್ ಬ್ಯಾಕ್ಟೀರಿಯಾಗಳು, ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ದೇಹದಲ್ಲಿ ಕಣದಲ್ಲಿ ಇದೆ. ನಮ್ಮಲ್ಲಿ ಬಹುಶಃ ಎಷ್ಟು ಜೀವಕೋಶ ಇದೆ, ದೇಹದ ಪ್ರತಿ ಭಾಗದಲ್ಲೂ ಒಳಗೆ ಹೊರಗೆ ಪೂರ್ತಿ ಇದೆ. ಅದರಲ್ಲಿ ಕೆಲವು ನಮಗೆ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಅಂತ ತಿಳ್ಕೊಳ್ತೀವಿ. ಹೌದು. ಸೊ ಆ ಗಟ್ ಫ್ಲೋರಾ ಏನಿದೆ, ಗಟ್ಟಿನಲ್ಲಿ ಅಂದ್ರೆ ಜೀರ್ಣಾಂಗದಲ್ಲಿ ಇರುವಂತಹ ಮೈಕ್ರೋಬಿಯಲ್ ಒಂದು ಅದರ ಒಂದು ಕುಟುಂಬ ಏನಿದೆ ನಾವು ಹೇಳೋದು, ಅದನ್ನ ಏರ್ಪೇರ್ ಮಾಡುತ್ತೆ. ಸಮೂಹ ಅದನ್ನ ಏರ್ಪೇರ್ ಮಾಡುತ್ತೆ. ಈ ಬೇರೆ ಬ್ಯಾಕ್ಟೀರಿಯಾಗಳು ಹೋದಾಗ ಅಲ್ಲಿ ಮತ್ತೆ ಒಂಚೂರು ಇಂಬ್ಯಾಲೆನ್ಸ್ ಆಗುತ್ತೆ, ಜೀರ್ಣಕ್ರಿಯೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇದೆಲ್ಲ ನಮಗೆ ಹೊರಗಿನಿಂದ ಅನುಭವಕ್ಕೆ ಬರೋದಿಲ್ಲ. ಮತ್ತೆ ಇದೆಲ್ಲ ನಿಧಾನಕ್ಕೆ ಅಪ್ಸೆಟ್ ಆಗ್ತಾ ಹೋಗುವಂಥದ್ದು. ಹೌದು. ತುಂಬಾ ಸಲ ನನಗೆ ಬ್ಲೋಟಿಂಗ್ ಆಗುತ್ತೆ, ನನಗೆ ಯಾವಾಗ ಜೀರ್ಣ ಸರಿಯಾಗಲ್ಲ, ಜೀರ್ಣ ಗಟ್ ಹೆಲ್ತೆ ಹಾಳಾಗಿರುತ್ತೆ. ಇದೆಲ್ಲ ನಿಧಾನಕ್ಕೆ ಶುರುವಾಗುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಈ ಹಲವು ಕಾರಣಗಳಿಂದ ಹಳೆ ಆಹಾರವನ್ನ ಸೇವನೆ ಮಾಡೋದು ಒಳ್ಳೇದಲ್ಲ. ನಮಗದು ಆರೋಗ್ಯಕ್ಕೆ ಹಾನಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರೋಲ್ಲ ಅನ್ನೋ ಕಾರಣಕ್ಕೆ. ಯಾಕೆ ಹಾಗಾದ್ರೆ ನಮ್ಮ ಇಷ್ಟು ವರ್ಷದಿಂದ ಬದುಕ್ತಾ ಇದ್ದೀವಿ, ನಾವು ಏನೂ ಆಗ್ತಾ ಇಲ್ಲ, ನಮಗೆ ತುಂಬಾ ಸಹಜವಾಗಿ ಬರುವ ಪ್ರಶ್ನೆ. ನಮಗೆ ಗೊತ್ತಾಗ್ತಾ ಇಲ್ಲ ಅದು ಹಾನಿ ಆಗ್ತಾ ಇರೋದು.
ಈಗ ನಾನು ಪೇಷಂಟ್ ಬಂದು ಕೂತಾಗ ಹಿಸ್ಟ್ರಿ ತಗೊಳ್ಳುವಾಗ ಅವರ ಕಂಡೀಷನ್ ನೋಡುವಾಗ ಗೊತ್ತಾಗುತ್ತೆ ಯಾವ ಕಾರಣದಿಂದ ಇದು ಆಗಿರಬಹುದು ಅನ್ನೋದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ ನಾವು. ಅದರಿಂದ ನೇರವಾಗಿ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಬಟ್ ಆಗ್ತಿರುತ್ತೆ. ಇದು ಹೇಗೆ ಅಂದರೆ, ಯಾವುದೋ ಒಂದು ಯಂತ್ರ ಕೆಲಸ ಮಾಡ್ತಾ ಇರುತ್ತೆ, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಅದರ ಸ್ಕ್ರೂ ಸಡಿಲಾಗೋದು ಇನ್ನೇನೋ ಆಗೋದು ಆಗ್ತಾ ಹೋಗುತ್ತೆ. ಫಸ್ಟ್ ದಿನ ನಮಗೆ ಗೊತ್ತಾಗೋದಿಲ್ಲ, ಮೊದಲನೇ ದಿನ ಗೊತ್ತೇ ಆಗೋಲ್ಲ ನಮಗೆ. ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ಯಂತ್ರ ಕೆಲಸ ಮಾಡೋದು ನಿಲ್ಲಿಸಿದಾಗ. ಒಂದು ವರ್ಷ ಕಷ್ಟಪಟ್ಕೊಂಡು ಕೆಲಸ ಮಾಡುತ್ತೆ, ಅದು ವಾಹನ ಆಗಿರ್ಬೋದು, ಮೂವೇ ಆಗಲ್ಲ ಅಂತಂದಾಗ ನಾವು ರಿಪೇರಿಗೆ ಹೋಗ್ತೀವಿ. ಹೌದು, ಅಲ್ಲಿ ಅದೇ ತುಕ್ಕು ಹಿಡಿದ ಇದ್ರ ಬಗ್ಗೆ ಕೂಡ ನಾವು ಹಂಗೆ ನೋಡ್ಬೋದು. ಅಂದ್ರೆ ಓವರ್ ನೈಟ್ ಆಗಲ್ಲ, ವರ್ಷಗಳ ಇದ್ರಲ್ಲಿ ಆಗುತ್ತೆ. ಇದು ಹಾಗೆ ನಾನು ದಿನಗಟ್ಲೆ ನಾನು ಇದನ್ನೇ ತಿಂತೀನಿ. ನೀವೇನು ತಿಂತೀನಿ ಅನ್ನೋದು ನಿಮ್ಮ ಆಯ್ಕೆ. ಆದರೆ ಈ ವಿಷಯವನ್ನ ನೋಡಿರೋದ್ರಿಂದ, ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿರೋದ್ರಿಂದ, ತಿಳ್ಕೊಂಡಿರೋದ್ರಿಂದ ಇದು ಒಳ್ಳೇದಲ್ಲ, ಇದು ಒಳ್ಳೇದು ಅಂತ ನಾನು ಹೇಳ್ಬೋದು. ಆಮೇಲೆ ಯಾವುದನ್ನು ತಿಂತೀರಿ ಬಿಡ್ತೀರಿ ನಿಮ್ಮದೇ, ಖಂಡಿತ ನಿಮ್ಮದೇ ಆಯ್ಕೆ ಆಗಿರುತ್ತೆ. ಅಂದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ ರಿಸ್ಕು ಅಂತ ಹೇಳಿ, ಇಲ್ಲ ಅಂದ್ರೆ ರಿಸ್ಕು ಅಂತ ಹೇಳಿದ್ರೆ ಇಲ್ಲ ಹಿಂಗೆ ಹೋಗ್ತೀನಿ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇದು ಹಾಗೆ, ಆಹಾರಕ್ಕೆ ಸಂಬಂಧಪಟ್ಟ ವಿಷಯವೂ ಕೂಡ ಹಾಗೆ. ಸೊ ನಿಮ್ಮ ಆಯ್ಕೆ, ಬಿಸಿ ಮಾಡಿ ತಿನ್ನಿ, ಪರವಾಗಿಲ್ಲ. ಆದರೆ ನಿಮ್ಮ ಆರೋಗ್ಯ ಲಾಂಗ್ ಟರ್ಮಲ್ಲಿ ಅದಕ್ಕೆ ರಿಸ್ಕ್ ಇದೆ ಅನ್ನೋದನ್ನು ಅವರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡೋಣ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಅದನ್ನು ಲಿಟ್ರಲಿ 100% ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಆದರೂ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಲಿ ಅಡುಗೆ ಮಾಡುವಂಥದ್ದು, ಹೊತ್ತಿನ ಅಡುಗೆ ಮಾಡಿ ಊಟ ಮಾಡೋದು ಬೆಸ್ಟ್ ವಿಧಾನ. ಅಟ್ಲೀಸ್ಟ್ ಅದಾಗಿಲ್ಲ ಅಂದ್ರೆ ಆವತ್ತಿನ ಅಡಿಗೆಯನ್ನು ಅವತ್ತೇ ಮಾಡ್ಕೊಂಡು ಊಟ ಮಾಡಿ ಮಾಡಬೇಕು ಅನ್ನೋದು ಒಂದು ಎಕ್ಸ್ಪರ್ಟ್ ಒಪಿನಿಯನ್. ಎಲ್ಲರೂ ಕೂಡ ಇದನ್ನೇ ಜಾಸ್ತಿ ಇದು ಮಾಡ್ತಾರೆ ಅಥವಾ ಇದನ್ನೇ ಹೇಳ್ತಾರೆ. ಓಕೆ, ಆಹಾರ ದಿನಗಟ್ಲೆ ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ, ಮತ್ತೆ 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 ಬಿಸಿ ಮಾಡೋದು ಎಲ್ಲ ಒಳ್ಳೇದಲ್ಲ ಅನ್ನೋದು ಖಂಡಿತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯ ಅಂದರೆ ಇನ್ನಷ್ಟು ಅದು ಆಳವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ಇನ್ನೊಂದು ಟಾಪಿಕ್ ಜೊತೆ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಹೊತ್ತಿಗೆ ಇಷ್ಟು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.